ಜಾತ್ರೆ ಪರಿಷೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತಲಿರುವಂತೆಲ್ಲ ರೈತರು ಎಲ್ಲೇ ಇರಲಿ ರಾಜ್ಯದಲ್ಲಿ, ಈ ಕನ್ನಡ ನಾಡಿನಲ್ಲಿ ಎಲ್ಲ ಬೆಳೆದು ಅವರ ಬದುಕನ್ನು ಹಸನು ಮಾಡ್ಕೊಳ್ಳಿಕ್ಕೆ ಈಗೇನೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಎಣ್ಣೆ ತೆಗೆಯುವಂಥ ಫ್ಯಾಕ್ಟ್ರಿಗಳೆಲ್ಲ ಬಂದ್ಬಿಟ್ಟಿದೆ. ಆದರೆ ಇಲ್ಲಿ ಬಡವರ ಬಾದಾಮಿ ಕಡಲೆಕಾಯಿ, ಬಾದಾಮಿ 1,000, ಕಡಲೆಕಾಯಿ 50 ರೂಪಾಯಿ. ಈಗ ಎಷ್ಟಿದೆಯೋ ಬೆಲೆ ಗೊತ್ತಿಲ್ಲ, ನನಗಂತೂ ಫ್ರೀಯಾಗಿ ಕೊಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ, ನಾನು ಕಡಲೆಕಾಯಿ ಭಾಳ ಬೆಳೀತಿದ್ದೆ. ನಮ್ಮ ತಾತನೂ ಬೇಕಾದಷ್ಟು, ನಮ್ಮ ತಾತನ ಕಾಲದಿಂದ ನಮ್ಮ ಮನೇಲಿ ವಿಪರೀತ ಒಂದು 30-40 ಎಕರೆಗೆ ಕಡಲೆಕಾಯಿ ಹಾಕ್ತಿದ್ದು. ದೊಡ್ಡ ಸಂಬಂಧ ಇದೆ ಅನ್ನೋದನ್ನು ಕೂಡ ನಾನು ಹೆಸರಿಟ್ಟಿದ್ದಲ್ಲ, ಇಲ್ಲ ಸುಬ್ರಹ್ಮಣ್ಯ ಹೆಸರಿಟ್ಟಿದ್ದಲ್ಲ, ನಮ್ಮ ರಾಮಮೂರ್ತಿ ಇಟ್ಟಿದ್ದಲ್ಲ, ಗಾಂಧೀಜಿಯವರು ಆ ಕಾಲದಿಂದ ಕೂಡ ಇಟ್ಟಿದ್ರು. ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಚಿಂತಾಮಣಿಗೆ ಹೋದ್ರೆ ಅಲ್ಲೇ ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ. ನಮ್ಮ ಕನಕಪುರದಲ್ಲಿ ಅದನ್ನ ಕಡಲೆಕಾಯಿ ಮಿಠಾಯಿ ಮಾಡ್ತಾರೆ, ಕಡಲೆಕಾಯಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಅಲ್ಲೊಂದು ಕಡೆ ಮಾಡ್ತಾರೆ. ಸೊ ತುಮಕೂರಲ್ಲಿ ವಿವಿಧ ಜಾತಿ ಕಡಲೆಕಾಯಿ ಕೂಡ ಇದೆ. ನಾನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ದೆ, ಇನ್ನು ಕಾಲು ಬಿಟ್ಟದಷ್ಟು ದಪ್ಪ ಬೀಜ ಇನ್ನು ಒಳ್ಳೆ ಸ್ಟ್ಯಾಂಡರ್ಡ್ನ ಬೆಳೀತಾ ಇದ್ದಾರೆ. ನಾನು ಅಲ್ಲಿಂದ ಯಾರು ಕಳಿಸುವಂತೇಳಿ ಕಳಿಸ್ಲಿಲ್ಲ, ನಾನು ಈ ವರ್ಷ ಬೆಳೆಯುವ ಅಂತ ಮಾಡಿದೆ, ಆಗಲಿಲ್ಲ. ಇಲ್ಲೂ ಕೂಡ ಎಲ್ಲ ಭಾಳ ಚೆನ್ನಾಗಿದೆ. ಸೊ ಅದರಿಂದ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಕೆಲವು ಬೇಡಿಕೆಗಳನ್ನು ರಾಜಗುರುಗಳು ಇಟ್ಟಿದ್ದಾರೆ. ಇಲ್ಲಿರುವಂಥ ಋಷಭಾವತಿ ನೀರಿಯ ಏನು ಜಲದ ಮೂಲಕ್ಕೆ ಒಂದು ಜೀವ ಕೊಡಬೇಕು ಅಂತೇಳಿ, ಜೀವ ನದಿಯಾಗಿ ಉಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರು ಕೂಡ ಸುಬ್ರಹ್ಮಣ್ಯಂ ಅವರು ಕೂಡ ಈ ಭಾಗದಲ್ಲಿ ಒಂದು ಎಲ್ಲ ಧಾರ್ಮಿಕವಾದಂಥ ಒಂದು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕನ್ನಡ ಒಂದು ಹೊಸ ಸ್ಥಾಪನೆ ಮಾಡಬೇಕು ಅಂತ ಕೂಡ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಎರಡೂ ಕೂಡ ಬಹಳ ಯೋಗ್ಯವಾಗಿದೆ, ಬಹಳ ಅರ್ಥಪೂರ್ಣವಾಗಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಈ ಮಧ್ಯೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಒಂದು ದೊಡ್ಡ ಟೀಕೆ ಮಾಡಿದ್ರು. ನಾನು ಅವ್ರಿಗೆ ಇಲ್ಲೂ ಉತ್ತರ ಕೊಡೋಕೆ ಹೋಗುದಿಲ್ಲ. 2028 ಮುಂಚಿತವಾಗಿ ಅದಕ್ಕೆ ಉತ್ತರ ಕೊಡ್ತೇನೆ. ನಾನು ಖಂಡಿತ ಉತ್ತರ ಕೊಡದೆ ಇರೋಕ್ಕಾಗುದಿಲ್ಲ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನು ಮಾಡ್ಬೋದು, ಏನು ಮಾಡಿದ್ದೀನಿ ಅನ್ನೋದು ಕೂಡ ಆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ನಾನು ಈಗ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುದಿಲ್ಲ. ಆದರೆ ಇಲ್ಲಿ ಆಚಾರ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಪರಿಷೆ ವ್ಯಾಪಾರ ವಹಿವಾಟು ಕೂಡ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ಬೇರೆ ಸಂದರ್ಭ ಆಗಿದ್ರೆ ನಾನು ಯಾವುದೇ ರೀತಿ ಇದನ್ನು ಹೇಳಬೇಕು ಅಂತೇಳಿ ನಾನು ಚರ್ಚೆ ಮಾಡಿದ್ದೆ. ಜಾಸ್ತಿ ಟೈಮ್ ಇಲ್ಲ, ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ತಾವೆಲ್ಲ ಕ್ಷಮಿಸಬೇಕು. ಆದರೆ ಎಲ್ಲ ನಾಯಕರುಗಳು, ಈ ಭಾಗದ ಮುಖಂಡಗಳು, ಎಲ್ಲ ಧಾರ್ಮಿಕವಾದಂಥ ಎಲ್ಲ ಸ್ನೇಹಿತರು ಈ ಒಂದು ಪರಿಸ್ಥಿತಿಯನ್ನು, ಇಲ್ಲಿ ದೇವಾಲಯನ ಮತ್ತು ಇಲ್ಲಿ ಸಂಸ್ಕೃತಿಯನ್ನು ಎಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ. ನಾನು ನಮ್ಮ ದ್ವಾರಕನಾಥ್ ಅವರು ಅಲ್ಲಿದ್ದರು, ನಮ್ಮ ಆರ್ ಟಿ ನಗರಲ್ಲಿ. ಅವ್ರು ಅಲ್ಲಿದ್ದಾಗ ನನಗೂ 40 ವರ್ಷದಿಂದ ಪರಿಚಯ. ಅವ್ರ ಮನಸ್ಸೆಲ್ಲ ಈ ಕಡೆನೇ ಹೇಳ್ತಾ ಇತ್ತು, ಈ ಕಡೆನೇ ಹೋಗ್ಬೇಕು, ಬಸವನಿಗೆ ಹೋಗ್ಬೇಕು, ಬಸವನ ಪಕ್ಕದಲ್ಲೇ ಇರಬೇಕು ಅಂತ ಹೇಳಿ ಅವ್ರ ಮನಸ್ಸು ಅಲ್ಲಿದ್ದು ಕೂಡ ಇಲ್ಲೇ ಎಳಿತಾ ಇತ್ತು. ಕಾರಣ ನೋಡಿ, ಇಲ್ಲಿರುವಂಥ ಶಕ್ತಿ. ಹಂಗೆ ನಾವು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಆಗಲೇ ಹೇಳ್ದಂಗೆ ಭಕ್ತನಿಗೂ ಭಗವಂತನಿಗೂ ಸಂಬಂಧ ದೇವಾಲಯ, ನೆಮ್ಮದಿಗೋಸ್ಕರ, ಬದುಕಿಗೋಸ್ಕರ. ಸೊ ಅದರಿಂದ ನಿಮಗೆಲ್ಲ ಒಳ್ಳೇದಾಗಲಿ, ಶುಭವಾಗಲಿ. ಭಾಳ ಜನ ನಾಯಕರುಗಳು ಎಲ್ಲ ಬೇರೆ ಎಲ್ಲೇ ಇದ್ರು ಕೂಡ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಈ ದೇವರು ವರ ಕೊಡೋದಿಲ್ಲ, ಇಲ್ಲ ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂಥ ಸಂದರ್ಭದಲ್ಲಿ ಈ ಅವಕಾಶನ ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಂಡು ಮಾನವನ ಸೇವೆಯನ್ನು ಮಾಡಬೇಕು. ಮಾನವನ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಹಿರಿಯರು ನನಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವೆಲ್ಲ ಸೇರಿ, ನೀವೆಲ್ಲ ಸೇರಿ ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ದೇವಾಲಯದಲ್ಲಿ ನಾನು ಏನು ನೋಡಿದ್ದೇನೆ ಅಂತಂದರೆ, ಈ ಗಣೇಶನ ದೇವಸ್ಥಾನಕ್ಕೂ ಬಂದೆ, ಈಗ ತಾನೇ ಬಸವಣ್ಣನ ಮುಂದಕ್ಕೆ ಬಂದೆ. ನಮ್ಮ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ನಮ್ಮ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಪ್ರಯತ್ನ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದು ಕೂಡ ಇದೆ. ಸೊ ಮುಂದಿನ ದಿನದಲ್ಲಿ ಈ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಶಾಸಕರು ಒಂದು ಮನವಿ ಮಾಡಿದ್ದಾರೆ, ಹಾಗೆ ಇದನ್ನು ಹೆರಿಟೇಜ್ ಕಾರಿಡಾರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಇದ್ರ ಬಗ್ಗೆ ಎಲ್ಲರದ್ದು ಕೂಡ ಚರ್ಚೆ ಮಾಡಿ ಖಂಡಿತ ಮಾಡ್ತೀನಿ ಅಂತ ಹೇಳಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ, ನಾಗರಿಕರಿಗೆ, ಬಂಧುಗಳಿಗೆ, ಸೋದರರಿಗೆ, ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಈ ಸಾಂಸ್ಕೃತಿಕ ಬದುಕು ಸೊಗಡು ಇದಾದ್ಮೇಲೆ ಅವರೇ ಕೈ ಶುರು ಆಯ್ತದೆ, ಅದು ಒಂದು ಸೊಗಡು.
ಇದನ್ನ ಯಾರು ಕೂಡ ನಾವು ಬಿಟ್ಟು ಬದುಕೋಕ್ಕಾಗಲ್ಲ. ಆಮೇಲೆ ಮಾವನಹಣ್ಣು ಬರ್ತದೆ, ಅದಾದಮೇಲೆ ಎಲ್ಲ ಕೂಡ ಆಗ್ತದೆ. ಈ ಹುಡುಗರುಗಳು ಬೋರ್ಡ್ ಬೇರೆ ಇಟ್ಕೊಂಡ್ಬಿಟ್ಟವ್ರೆ. ನಮ್ಮ ಹುಡುಗರುಗಳು ವ್ಯಾಪಾರ ಸುಂಕ ಯಾರಿಗೂ ಕೊಡಬೇಡಿ, ವಸೂಲಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ನಾವು ಆ ಸುಂಕನ ಎಲ್ಲ ಕಿತ್ತು ಹಾಕ್ಬಿಟ್ಟಿದೀವಿ. ನಮ್ಮ ಮಾತನ್ನು ಕೂಡ ಈ ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ. ಸುಂಕ ಇಲ್ಲದೆ ಪರೀಕ್ಷೆ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾಡ್ತಾ ಇದೆ ಇಂಥ ಒಂದು ರುಚಿಗೆ ನಾವೆಲ್ಲ ಮಾರು ಹೋಗಿದ್ದೀವಿ. ಇವತ್ತು ರೈತರ ಬದುಕು ಹಸನಾಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿತ್ತು ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ KM ನಾಗರಾಜ್ ಅವರು ನಮ್ಮ ಈ ಭಾಗದ ನಮ್ಮ ಹಿರಿಯ ನಾಯಕರು, ಅವರ ಹೆಸರು ನಾನು ತೆಗೆದುಕೊಳ್ಳಿಲ್ಲ, ಕ್ಷಮಿಸಬೇಕು ಪ್ರಾರಂಭದಲ್ಲಿ. ಅವರು ಒಂದು ಇದರ ಇತಿಹಾಸವನ್ನು ನಮಗೆಲ್ಲ ಪರಿಚಯ ಮಾಡಿಕೊಳ್ಳಿಕ್ಕೆ, ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಪುಸ್ತಕವನ್ನೇ ತಂದುಕೊಟ್ಟಿದ್ದಾರೆ. ತಂದುಕೊಟ್ಟು ಇವತ್ತು ನಮಗೆಲ್ಲ ಇವತ್ತು ತಿಳಿಸಿದ್ದಾರೆ, ಜ್ಞಾನವನ್ನು ನಮಗೆ ಮಾಡಿದ್ದಾರೆ. ಸೊ ಅನ್ನದಾತನ ಬಗ್ಗೆ ಅವನಿಗೆ ಶಕ್ತಿ ತುಂಬಲು ಅವತ್ತಿಂದಲೂ ಕೂಡ ಕೆಂಪೇಗೌಡರು ಹಾಕೊಟ್ಟಂತ ಮಾರ್ಗದರ್ಶನ ಪರಂಪರೆ ಎಲ್ಲ ಕೂಡ ನೀವೆಲ್ಲ ನೋಡಿದ್ದೀವಿ. ಅವರು ಹಿಂಗೆ ಎಲ್ಲ ಬಹಳ ಜನ ಎಲ್ಲ ವೇದಿಕೆಯಲ್ಲೆಲ್ಲ ಇದ್ದಾರೆ. ವೆಂಕಟೇಶ್ ಅವರು ನಮ್ಮ IAS ಅಧಿಕಾರಿಗಳು, ನಮ್ಮ ಕಟ್ಟೆ ಸತ್ಯ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದಂಥ ರಾಜೀವ್ ಗೌಡ್ರು ಎಲ್ಲ ಇನ್ನ ಬಹಳ ಜನ, ಸತ್ಯ ನಮ್ಮ ಇವರು MSc ಅವರು ಗೋಲ್ಡ್ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಒಂದು ದೊಡ್ಡ ಸಾಕ್ಷಾಂಗ ನಮಸ್ಕಾರಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.